ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಬ್ರೀಜಾ ಲೇಟೆಸ್ಟ್ ಗಾಡಿನೂ ಇದೆ, ಬ್ರೀಜಾ ಅದಕ್ಕಿಂತ ಓಲ್ಡ್ ಗಾಡಿನೂ ಇದೆ. ಸೊ ಓಲ್ಡ್ ಗಾಡಿನೂ ನಮ್ಮ ಹತ್ರ ಬಂದ್ರೂ VXi, LXi, ZXi ಪ್ಲಸ್ ಬರ್ತದೆ. ಇದು ಟಾಪ್ ಇಂದ ಒಂದು ಕಡಿಮೆ. ಇದರಲ್ಲಿ ಸ್ಪೀಕರ್ ಕಂಪ್ನಿಯಿಂದ ಬಂದಿದ್ದು. ಇದೆಲ್ಲ ತೆಗಿಬಿಟ್ಟು ನಾವು ಡ್ಯಾಂಪಿಂಗ್ ಮಾಡಿ ಟೂಟ್ರಲ್ಲಿ ಫಿಟ್ ಮಾಡಿ ಫ್ರಂಟ್ಗೆ ಕಾಂಪೊನೆಂಟ್ ಸ್ಪೀಕರ್ ಪೈನಿಯರ್ದು ವಿತ್ ವಾಟರ್ ಗಾರ್ಡ್ ರಿಂಗ್ ಹಾಕಿ ಇದಕ್ಕೆ ನಾವು ಫಿಟ್ ಮಾಡಿದ್ದೀನಿ. ಡೋರ್ ಡ್ಯಾಂಪಿಂಗ್ ನೋಡ್ಬೋದು ನೀವು. ಇದು ಒಂದು. ನೆಕ್ಸ್ಟ್ ಇದಕ್ಕೆ ಸ್ಪೀಕರ್ ಚೇಂಜ್ ಆದಮೇಲೆ ಇವ್ರಿಗೆ ಊಫರ್ ಬೇಕಾಗಿರ್ಲಿಲ್ಲ, ಬಟ್ ಊಫರ್ ಎಫೆಕ್ಟ್ ಬೇಕಿತ್ತು ಇವ್ರಿಗೆ. ಈ ಗಾಡಿಗೆ ನಾವು ಊಫರ್ ಹಾಕಿಲ್ಲ, ಊಫರ್ ಎಫೆಕ್ಟ್ ಬೇಕಿತ್ತು ಇವ್ರಿಗೆ. ಈ ಗಾಡಿನಲ್ಲಿ ಫಸ್ಟ್ ಹಳೆ ಐಟಮ್ ಎಲ್ಲ ಫಿಟ್ ಇದ್ದಿದ್ದು. ಸೊ ನಾವು ಇದಕ್ಕೆ ಪ್ಲ್ಯಾಂಕ್ ಹಾಕ್ಬಿಟ್ಟು ಹಿಂಗಡೆ ಫಸ್ಟ್ ಈ ಥರ ಮಾಡ್ತಾ ಇದ್ದಿದ್ದು ಎಲ್ಲ ಕೆಲಸ. ನಾವು ಪ್ಲ್ಯಾಂಕ್ ಎಲ್ಲ ಹಾಕ್ಬಿಟ್ಟು ಸ್ಪೀಕರ್ ಫಿಟ್ಟಿಂಗು. ಸೊ ಇದರಲ್ಲಿ ಓಲ್ ಸ್ಪೀಕರು JBLದು ಫಿಟ್ ಮಾಡಿ ಪ್ಲ್ಯಾಂಕ್ ಎಲ್ಲ ಇದು ನೋಡ್ಬೋದು ನೀವು. ಇದಕ್ಕೆ ಕ್ಲಿಪ್ ಎಲ್ಲ ಹಾಕಿ ನಾವು ಈ ಥರ ಸ್ಲೀವ್ ಎಲ್ಲ ಹಾಕಿ ಕ್ಲಿಪ್ ಎಲ್ಲ ಹಾಕಿ ಈ ಸ್ಪೀಕರು ಬಾಕ್ಸ್ನಲ್ಲಿ ಅಲ್ಲಿಂದ ಸೀಟ್ ಕ್ಲೋಸ್ ಆಗುತ್ತೆ, ಇಲ್ಲಿಂದ ನಿಮಗೆ ಟ್ರೈ ಕ್ಲೋಸ್ ಆಗುತ್ತೆ, ಇಲ್ಲಿಂದ ಡಿಕ್ಕಿ ಕ್ಲೋಸ್ ಆಗುತ್ತೆ. ಸೊ ಡಿಕ್ಕಿ ಕ್ಲೋಸ್ ಆಗ್ತಾ ತಕ್ಷಣನೇ ಇದು ಹೋಲ್ ಬೂಟ್ ಸ್ಪೇಟ್ ನಿಮಗೆ ಊಫರ್ ಬಾಕ್ಸ್ ಥರ ಆಗ್ಬಿಡ್ತದೆ. ಸೊ ಅದಕ್ಕೆ ಒಂದು ಊಫರ್ ಎಫೆಕ್ಟ್ ಫೀಲಿಂಗ್ ಬರಬೇಕು. ಸೊ ಆ ಥರ ಕಾಂಪ್ರಮೈಸ್ ಮಾಡಿ ನಾವು ಇದಕ್ಕೆ ಫಿಟ್ ಮಾಡಿದ್ದೀವಿ. ಡೋರ್ ಡ್ಯಾಂಪಿಂಗು ನೋಡ್ಬೋದು. ಪ್ಲಸ್ ಇದು ಔಟ್ಪುಟ್ಟು ಸೂಪರಾಗಿ ಬರ್ತದೆ. ಔಟ್ಪುಟ್ ಬಗ್ಗೆನಲ್ಲಿ ಏನು ಹೇಳಂಗೇನೆ ಇಲ್ಲ. ಏನಕ್ಕಂದ್ರೆ ಇದು ಸಿಸ್ಟಮ್ ಬಂದ್ಬಿಟ್ಟು ಬ್ರ್ಯಾಂಡೆಡ್ ಹಾಕಿರೋದು. ಇದು ಬ್ರ್ಯಾಂಡ್ ಸಿಸ್ಟಮ್. ಇದು ಸನ್ಸ್, ಇದು ನೀಡ್ ಫಾರ್ ಸ್ಪೀಡು, ಅವರ ಅಂತ ಎಲ್ಲ ಬ್ರ್ಯಾಂಡ್ ಬರ್ತದೆ. ಲೈಕ್ ಇವಾಗ ನಾವು ನೋಡಿ, ಇದು ಪೈನಿಯರ್ ಸಿಸ್ಟಮ್ ಏನಕ್ಕೆ ತೆಗ್ದಿದ್ರು ಅಂದರೆ ಇದು ಡಿಸ್ಪ್ಲೇ ಡ್ಯಾಮೇಜ್ ಆಗಿಬಿಟ್ಟಿದೆ ನೋಡಿ ಇವ್ರದ್ದು. ಸೊ ಇವರು ಸರ್ ನಾನು ಪೈನಿಯರ್ ಸೂಪರಾಗಿ ಎಫೆಕ್ಟ್ ಇದ್ದಿದ್ದು ನಮಗೆ. ಸೊ ಅದೇ ಥರ ಒಂಚೂರು ಕಮ್ಮಿ ಜಾಸ್ತಿ ಬಂದ್ರೂ ಪರವಾಗಿಲ್ಲ, ಫೀಲ್ ಅದೇ ಥರ ಇರಬೇಕು. ಬಟ್ ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ, ಕಾರ್ಪ್ಲೇ ಎಲ್ಲ ಆಪ್ಷನ್ ಇಲ್ಲ, ಯೂಟ್ಯೂಬು ಮ್ಯಾಪ್ ಎಲ್ಲ ನಡೆಯಲ್ಲ ಅಂತ ಹೆಂಗೂ ಒಡೆದೋಗಿದೆ ಸಿಸ್ಟಮ್. ತೆಗ್ಬಿಡೋಣ ಅಂತ ತೆಗಿಬಿಟ್ಟು ವೈರಿಂಗ್ ಗಿರಿಂಗ್ ಎಲ್ಲ ಹಳೆ ವೈರಿಂಗ್ ಎಲ್ಲ ತೆಗಿಬಿಟ್ಟು ನಾವು ಬ್ರ್ಯಾಂಡ್ ನೀಡ್ ಫಾರ್ ಸ್ಪೀಡ್ ಇದೆ, ಸಾನ್ಸಿ ಇದೆ, ಅವರ ಇದೆ, ಅದೆಲ್ಲ ಬ್ರ್ಯಾಂಡೆಡ್. ಅದು ಸೇಮ್ ಸಿಸ್ಟಮ್ ನೋಡೋಕ್ಕೆ ನಿಮಗೆ. ಅದು ಬಿಟ್ಟರೆ ನಿಮಗೆ ನೋಡಿ ಇಲ್ಲಿ ಡೈಮಂಡು, GTR ಆ ಥರ ಎಲ್ಲ ನಿಮಗೆ ಈ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ಇದೆಲ್ಲ ಬ್ರ್ಯಾಂಡೆಡ್ ಬೇರೆ ಬೇರೆ ಥರ ಇರ್ತದೆ. ಸೊ ಇದಕ್ಕೆ ನಾವು ಹಾಕಿರೋದು ಏನಂದರೆ ಸಿಸ್ಟಮ್ 9-inch ಸಿಸ್ಟಮ್, ಒಂದು ರಿವರ್ಸ್ ಕ್ಯಾಮ್ರಾ, AEG1080 ರಿವರ್ಸ್ ಕ್ಯಾಮ್ರಾ ಹಳೆ ತೆಗಿಬಿಟ್ಟು ಫ್ರಂಟ್ 2 ಸ್ಪೀಕರು, ಅದೇ ಸ್ಪೀಕರ್ಗೆ ಸಿಸ್ಟಮ್ ಫಿಟ್ ಮಾಡಿದ್ದೀವಿ. ಸೊ ಸಿಸ್ಟಮ್ ನಿಮಗೆ ಇವಾಗ ಔಟ್ಪುಟ್ಟು ತೋರಿಸ್ತೀನಿ ನೋಡಿ. ನಿಮಗೆ ಔಟ್ಪುಟ್ ಮಾತ್ರ ಏನು ಮಾತಾಡೋಂಗೇನೆ ಇಲ್ಲ, ಆ ಥರ ಬರ್ತದೆ. ಗಂಟಲು ಕೆಲಸ ಮಾಡ್ತದೆ ಇಲ್ಲ. ಊಫರ್ ಹಾಕಿಲ್ಲ ಗಾಡಿನಲ್ಲಿ ನಾವು. ಸೊ ಊಫರ್ ಫೀಲಿಂಗ್ ಬರೋ ಥರನೇ ಹಿಂದ್ಗಡೆ 2 ಓಲ್ ಸ್ಪೀಕರು ಪ್ಲ್ಯಾಂಕ್ ಹಾಕ್ಬಿಟ್ಟು, ಒಂದೊಂದು ಕಸ್ಟಮರ್ ಸಜೆಷನ್ ಇರ್ತದೆ, ಬಸ್ಟ್ 4 ಡೋರ್ಗೆ 4 ಸ್ಪೀಕರ್ ಹಾಕಿ ಡ್ಯಾಂಪಿಂಗ್ ಮಾಡೋದು, ಅದನ್ನು ಸೂಪರ್ ಎಫೆಕ್ಟ್ ಬರ್ತದೆ ಗಾಡಿ. ಇವ್ರಿಗೆ ಸ್ವಲ್ಪ ಎಂಜಾಯ್ ಮಾಡಬೇಕು ಮ್ಯೂಸಿಕ್ ಇಲ್ಲ, ನನಗೆ ಫಸ್ಟಿಂದ ಓಲ್ ಸ್ಪೀಕರ್ ಬೇಕೇ ಬೇಕು ಅಂತ. ಸೊ ಆ ಪ್ಲ್ಯಾಂಕ್ ಎಲ್ಲ ಮಾಡಿ ನಾವು ಅದಕ್ಕೆ ರೆಡಿ ಮಾಡಿ ಟೈಮ್ ತೊಗೊಂಡು ಅದೆಲ್ಲ ಪ್ರೊಸೆಸಿಂಗ್ ಮಾಡಿ ಫಿಟ್ ಮಾಡ್ತಾ ಇರೋದು. ಸೊ ಸಿಸ್ಟಮ್ ಒಂದು ಹೇಳೋದೇನೆಂದರೆ, ಸಿಸ್ಟಮ್ ಒಂದು ಡೋರ್ಗೆ ಡ್ಯಾಂಪಿಂಗು, ಫ್ರಂಟ್ ಕಾಂಪೊನೆಂಟ್ ಸ್ಪೀಕರು, ಹಳ್ಳದೆಲ್ಲ ವೈರಿಂಗ್ ಎಲ್ಲ ತೆಗ್ಬಿಟ್ಟು ಅಡ್ಕೊಂಬಿಟ್ಟು ಏನೇನಿದ್ದೆಲ್ಲ ಹಳ್ಳದೆಲ್ಲ ತೆಗ್ಬಿಟ್ಟು ನಾವು ಹೊಸ ಪ್ರೊಸೆಸಿಂಗ್ ಮಾಡಿದ್ದೀನಿ. ಸೊ ಬ್ರೀಜಾ ಇರಲಿ, ಫ್ರೋನ್ಸ್ ಇರಲಿ, ಟೊಯೋಟಾ ಟೈಸರ್ ಇರಲಿ, ಗ್ಲಾನ್ಸಾ ಇರಲಿ, ಯಾವುದೂ ಇರಲಿ, ಸಿಸ್ಟಮ್ ಆದ್ರೂ ನೀವು ಬ್ರ್ಯಾಂಡೆಡ್ ಸಿಸ್ಟಮ್ ಚೂಸ್ ಮಾಡಿದ್ರೆ ಒಳ್ಳೇದು. ಇದೆಲ್ಲ ನಿಮಗೆ ಇನ್ನೊಂದು ಹೇಳಕ್ಕೆ ನಿಮಗೆ ಮರ್ಬಿಟ್ಟೆ ನೋಡಿ. ಇದು ಸಾನ್ಸ್, ಇದು ಬಂದ್ಬಿಟ್ಟು ಈ ಥರ ಸಿಂಬಲ್ ಬಂದಿರ್ತದೆ ಒಂದೊಂದು. ಇದು ಬಂದ್ಬಿಟ್ಟು ವಿತ್ ಲೈಸೆನ್ಸ್ ಜೊತೆನಲ್ಲಿ ಬರೋದು. ಇದು 3rd ಜನರೇಷನ್ ಇಲ್ಲ. 3rd ಜನರೇಷನ್ ಏನಂದರೆ ನೀವು ಆ್ಯಪ್ಸ್ ಎಲ್ಲ ಡೌನ್ಲೋಡ್ ಮಾಡಬೇಕು. ಇದರಲ್ಲಿ ಆಲ್ರೆಡಿ ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಈ ಥರ ಇದೆಯಲ್ಲ ಥೀಮ್ಸ್ ಎಲ್ಲ, ಇದು ನೋಡಿ, ಇದು ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಈ ಥರ ಬರಬೇಕು ನಿಮಗೆ. ಈ ಥರ ಬಂದರೆ ಏನಿದೆ ಅಂದರೆ ಆ್ಯಪ್ಸು ಇದು ಒರಿಜಿನಲ್ಲು ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ, ಕಾಪಿ ಎಲ್ಲ ಇಲ್ಲ ಇದು. ಪ್ಲಸ್ ಇನ್ನೊಂದು ಬಂದ್ಬಿಟ್ಟು ಸಾಫ್ಟ್ವೇರ್ ಅಪ್ಲೋಡ್ ಮಾಡಿರ್ತಾರೆ, ಇದು ಅಪ್ಲೋಡಿಂಗ್ ಇಲ್ಲ. ಇದು ಬೈ ಡಿಫಾಲ್ಟ್ ಕಂಪ್ನಿಯಿಂದ ನಿಮಗೆ ಬರೋದು
ಆ ಥರ ಕಾರ್ಪ್ಲೇ ಇದು ಆದ ತಕ್ಷಣ ನಿಮಗೆ ಇದು ವ್ಯಾಲ್ಯೂಷನ್ ಬಂದ್ಬಿಟ್ಟು ನಿಮಗೆ 2 GB 62 GB ಇರ್ಬೋದು. ಇದು ವ್ಯಾಲ್ಯೂಷನ್ ಬಂದ್ಬಿಟ್ಟು ಐ ಥಿಂಕ್ 2 GB 62 GB ಇದೆ. ಇದು ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ವೈರ್ಲೆಸ್ಸು ಫ್ಯೂಚರ್ ಎಲ್ಲ ಇದು ನೋಡ್ಬೋದು. ಇಷ್ಟೊಂದು ಫ್ಯೂಚರ್ ಇದೆ ಇದರಲ್ಲಿ. 1080 AHD ಕ್ಯಾಮ್ರಾ ನಡೀತದೆ. ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಔಟ್ಪುಟ್ಟು 50x4 ಇದೆ ನೋಡಿ, ಇಲ್ಲಿ ನೋಡ್ಬೋದು ನೀವು ಔಟ್ಪುಟ್ 50x4 ಇದೆ. ಸೊ ಇದೆಲ್ಲ ಬ್ರ್ಯಾಂಡೆಡ್ನಲ್ಲಿ ನಿಮಗೆ ಫೀಚರು ಚೆನ್ನಾಗಿರ್ತದೆ, ಔಟ್ಪುಟ್ಟು ಇರ್ತದೆ. ಯಾವುದೋ ಒಂದು ಸಿಸ್ಟಮ್ 4 ಸ್ಪೀಕರ್ ಆಗ್ಬಿಟ್ಟು ಅದು ನಮಗೆ ಅರ್ಥನೇ ಆಗ್ತಾಯಿಲ್ಲ ಸರ್, ಏನೇನು ಜನ ಮಾಡ್ತಾ ಇದಾರೆ ಸರ್. ಇರಲಿ, ಎಲ್ಲ ವಿಡಿಯೋನಲ್ಲಿನೇ ನಾನು ಹೇಳಿ ಹಾಕಿದ್ದೀನಿ. ನಿಮ್ಮ ಗಾಡಿಗೆ ನೀವು ಬಜೆಟ್ ಸ್ಪೆಂಡ್ ಮಾಡಿ ಐಟಮ್ ಆದರೆ ವ್ಯಾಲ್ಯೂಷನ್ ಐಟಮೇ ನಿಮ್ಮ ಗಾಡಿನಲ್ಲಿ ಇರ್ತದೆ. ಯಾವುದೋ ಒಂದು ಸಿಸ್ಟಮ್, ಯಾವುದೋ ಒಂದು ಸ್ಪೀಕರ್ ಏನೋ ಒಂದು ತೋರಿಸಿ ಆಗ್ಬಿಟ್ಟು ಆಗ್ಬಿಡಿ ಡಿಸ್ಕೌಂಟ್ ಆಫರು ಅದು ಅಂದರೆ ಅದನ್ನೇ ಕೆಲಸನೇ ಬೇರೆ. ಸೊ ಆ ಥರ ಇದೆ, ನೋಡಿ ಡಿಸೈಡ್ ಮಾಡಿದ್ರೂ ಏನು ಮಾಡ್ಬೋದು ನಾವು. ಔಟ್ಪುಟ್ ಇಲ್ಲ, ನಿಮಗೆ ಕ್ಲಾರಿಟಿ ಬರ್ತಾ ಇಲ್ಲ, ಡ್ಯಾಂಪಿಂಗ್ ಮಾಡಿದ್ದೀರಾ ಇಲ್ಲ, ಅದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಇಲ್ಲ ಹೊಸ ಗಾಡಿ ತೊಗೊಂಡು ನೀವು ಅದಕ್ಕೆ ಏನು ಮಾಡಬೇಕು, ಅದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ನೀವು ಫಿಟ್ ಮಾಡಿ ಸ್ವಲ್ಪ ಹಾಳಾಗಿದ್ರೆ ಅದನ್ನು ತೊಗೊಂಡು ಬನ್ನಿ, ಅದನ್ನು ರೆಕ್ಟಿಫೈ ಮಾಡ್ತೀನಿ. ಬಟ್ ಅದಕ್ಕೆಲ್ಲ ರಿಪೇರ್ಮೆಂಟ್ ಟೈಮು, ಅದು ಯಾವಾಗ ಏನು ಮಾಡಬೇಕು ನೋಡಿ. ಫ್ರೇಮನ್ನು ನಾವು ಗ್ಲಾಸಿ ಫ್ರೇಮ್ ಹಾಕಿ ಫಿಟ್ ಮಾಡಿದ್ದೆ, ಇಂಡಿಯನ್ ಫ್ರೇಮ್ ಫಿಟ್ ಮಾಡಿಲ್ಲ. ಯಾಕೆಂದರೆ ನೋಡಿ, ಇದು ಬಾರ್ಡ್ರ್ ಇದೆಯಲ್ಲ, ಈ ಬಾರ್ಡ್ರ್ ಬಂದ್ಬಿಟ್ಟು ಗ್ಲಾಸಿ ಇದೆ, ಇದೂ ಗ್ಲಾಸಿ. ಸಿಸ್ಟಮ್ ಫ್ರೇಮು ಗ್ಲಾಸಿ ಬರ್ತದೆ, ಒಂದು ಲುಕ್ ಇರಲಿ ಅಂತ ಅದಕ್ಕೆ ನಾವು ಇದು ಫಿಟ್ ಮಾಡಿರೋದು. ವ್ಯಾಲ್ಯೂಷನ್ ಐಟಮ್ ವ್ಯಾಲ್ಯೂಷನ್ ಗಾಡಿಗೆ ಫಿಟ್ ಮಾಡಿರೋದು. ಯಾವುದೋ ಒಂದು ಸಿಸ್ಟಮ್, ಯಾವುದೋ ಒಂದು ಸ್ಪೀಕರ್ ಆಗ್ಬಿಟ್ಟು ಕ್ಯಾಮ್ರಾ ಫ್ರೀ, ಬಟ್ಟೆ ಫ್ರೀ, ಇದು ಫ್ರೀ, ಅದು ಫ್ರೀ, ಅದು ಏನು ಅಂತ ನಮಗೆ ಅರ್ಥನೇ ಆಗ್ತಾ ಇಲ್ಲ ಸರ್. ಇದೆಲ್ಲ ಸಿಸ್ಟಮ್ ತೋರಿಸ್ಲಿಕ್ಕೆ ಇರೋದು. ಈ ಸಿಸ್ಟಮ್ ಎಲ್ಲ ಬ್ರ್ಯಾಂಡೆಡ್ ಇದೆಲ್ಲ ಆಫರ್ನಲ್ಲಿ ಯಾರೂ ಬಿಡಲ್ಲ. ಯಾಕೆಂದರೆ ವ್ಯಾಲ್ಯೂಷನ್ ಐಟಮ್ ಕಂಪ್ನಿಯವರು ಸ್ಟ್ಯಾಂಡರ್ಡ್ ಅವ್ರಿಗೆ ಬಿಡ್ತಾರೆ. ವ್ಯಾಲ್ಯೂಷನ್ ಐಟಮ್ ವ್ಯಾಲ್ಯೂಷನ್ ಗಾಡಿಗೇನು ಫಿಟ್ ಆಗುತ್ತೆ ಅಂತ ಆ ಥರ ಬರೋದು ಅದೆಲ್ಲ. ಡೋರ್ ಡ್ಯಾಂಪಿಂಗು ಫಿನಿಶಿಂಗ್ ನೋಡಿ, ಇದು ಫಿನಿಶಿಂಗ್ ನೋಡಿ ಹೆಂಗೆ ಮಾಡಿದ್ದೀವಿ ನಾವು. ಫಿಟ್ಟಿಂಗ್ ನೋಡಿ, ಇದು ರಿಂಗ್ ಫಿಟ್ಟಿಂಗ್ ನೋಡಿ. ಡ್ಯಾಂಪಿಂಗ್ ನಿಮಗೆ ಬೇಜಾನ್ ಇದೆ, ಬ್ರ್ಯಾಂಡ್ ಟು ಬ್ರ್ಯಾಂಡ್ ಇದೆ. ಬಟ್ ಎಲ್ಲ ಸೇಮ್ ಒಂದೇ ಇದು ಬರೋದು. ಬ್ರ್ಯಾಂಡ್ ಬೇರೆ ನೀವು ಏನು ಹೇಳಿರ್ತೀರಾ ಅದು ಪ್ರಾಡಕ್ಟ್ನಲ್ಲಿ ನಿಮಗೆ ಸೇಲ್ ಮಾಡಿ ಕೊಡ್ತಾರೆ. ಬಟ್ ಏನು ಚೆನ್ನಾಗಿದೆ ಅದೇ ಐಟಮ್ ನಾವು ಕಸ್ಟಮರ್ಗೂ ರಿಕಮೆಂಡ್ ಮಾಡೋದು. ಸೊ ಆ ಥರ ಇದೆ. ಬನ್ನಿ, ನಿಮಗೆ ಏನು ಬೇಕೋ ಅದು ಮಾಡ್ಕೊಡ. ಬಟ್ ಔಟ್ಪುಟ್ ಮಾತ್ರ ಸೂಪರಾಗಿ ಬರ್ತಾ ಇದೆ ಇದರಲ್ಲಿ, ಏನು ಮಾತಾಡೋಂಗೇನು. ಯಾಕೆಂದರೆ ಇವರು ಓಲ್ಡ್ ಸ್ಪೀಕರ್ ಫಿಟ್ ಮಾಡಿದ್ದಾರೆ, ಪ್ಲಸ್ ಒಂದು ಆಂಪ್ಲಿಫೈರು ಫಿಟ್ ಆಗಿದೆ. ಸೊ ಆ ಪ್ರಕಾರ ನಮಗೆ ಊಫರ ಬೇಡ, ಗಾಡಿನಲ್ಲಿ ಮ್ಯೂಸಿಕ್ ಸೂಪರಾಗಿ ಎಂಜಾಯ್ ಮಾಡ್ಬೋದು. ಆ ಥರ